ನಮಸ್ಕಾರ ವೀಕ್ಷಕರೇ, ನಾಲೆಜ್ ಹೌಸ್ ಯೂಟ್ಯೂಬ್ ಚಾನಲ್ ತಮಗೆಲ್ಲ ಸ್ವಾಗತ. ನೀವೇನಾದರೂ SLC ಮಾಡಿದ್ದು ಪೊಲೀಸ್ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕು ಅಂದ್ಕೊಂಡಿದ್ದರೆ ಈ ವಿಡಿಯೋದಲ್ಲಿ ನಿಮಗೆ ಒಂದಿಷ್ಟು ನೋಟಿಫಿಕೇಷನ್ ಇದೆ. BSF, CRPF ಈ ರೀತಿ ಜಾಬ್ಗೆ ಅಪ್ಲಿಕೇಶನ್ ಸಲ್ಲಿಸಬೇಕಂತಂದರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ನಿಮಗೆ ಒಂದಷ್ಟು ಮಾಹಿತಿ ಇದೆ. ನೀವು ಇದೇ ಮೊದಲ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ತಪ್ಪದೇ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನೋಡಿ, ಕೇಂದ್ರ ಸರ್ಕಾರದಿಂದ SSGD ಅಂದರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂತೇಳಿ ಸುಮಾರು 26,146 ಹುದ್ದೆಗೆ ನೋಟಿಫಿಕೇಶನ್ ಕರೀತಾರೆ. ಇಲ್ಲಿ ನೀವು SLC ಮಾಡಿದರೆ ಸಾಕು, ಅರ್ಜಿನ ಸಲ್ಲಿಸ್ಬೋದು. 18 ವರ್ಷದಿಂದ 23 ವರ್ಷದ ಯುವಕ ಮತ್ತು ಯುವತಿಯರು ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಮತ್ತು ಏಜ್ ರಿಲ್ಯಾಕ್ಸೇಷನ್ಸ್ ಕೂಡ ಇದೆ. ಈಗಾಗಲೇ ಅರ್ಜಿ ಪ್ರಾರಂಭ ಆಗಿ ಒಂದು 15-20 ದಿನ ಆಯಿತು. ಈ ಮಂತ್ ಎಂಡ್ವರೆಗೂ ಇದೆ. ಯಾವ ಹುದ್ದೆಗೆ ಎಷ್ಟೆಷ್ಟು ಅರ್ಜಿನ ಕರೆದಿದ್ದಾರೆ, ನೋಟಿಫಿಕೇಶನ್ ಇದೆ ಅಂತ ಇಲ್ಲಿ ತೋರಿಸ್ತಾ ಇದೆ ನೋಡಿ. BSF ಆಗಿದ್ದರೆ 6,174 ಪೋಸ್ಟ್ ಇದ್ದಾವೆ. CISF 11,000 ಚಿಲ್ಲರೆ ಇದ್ದಾವೆ. ಇದು ಲೇಡೀಸ್ಗೆ ತುಂಬ ಕಡಿಮೆ ಇದ್ದಾವೆ. ಎಲ್ಲ ಟೋಟಲ್ ಸೇರಿ 2,799 ಇದ್ದಾವೆ. ಬಾಯ್ಸ್ಗೆ 23,347 ಇದ್ದಾವೆ. ಟೋಟಲ್ 26,146 ಅಪ್ಲಿಕೇಶನ್ ಜಾಬ್ ಅಪ್ಲಿಕೇಶನ್ ಇದೆ. ಇದು ಸಂಪೂರ್ಣವಾಗಿ ಸೆಂಟ್ರಲ್ ಗೌರ್ಮೆಂಟ್ ಇದ್ದು, ಸ್ಟೇಟ್ ಗೌರ್ಮೆಂಟ್ ಇದ್ದಲ್ಲ. ಸ್ಟೇಟ್ ಗೌರ್ಮೆಂಟ್ ಇದ್ದು ತುಂಬ ಪ್ರೊಸೆಸ್ ಸ್ಲೋ ಇರುತ್ತೆ, ಸೆಂಟ್ರಲ್ ಗೌರ್ಮೆಂಟ್ ತುಂಬ ಸ್ಪೀಡ್ ಇರುತ್ತೆ. ಈ ಅರ್ಜಿನ ಸಲ್ಲಿಸಿದ ಮೇಲೆ ಒಂದು ಎಕ್ಸಾಮ್ ಇರುತ್ತೆ. ಅವು ಎಕ್ಸಾಮು ಜನವರಿ ಫೆಬ್ರವರಿ ಬಂದೇ ಬಿಡ್ತವೆ, ಬೇಗ ಬೇಗ ಆಗುತ್ತೆ. ಫಸ್ಟು ಎಕ್ಸಾಮಲ್ಲಿ ಬರೆದು ನಂತರ ಫಿಸಿಕಲ್ ಇರುತ್ತೆ. ನೀವು ಅರ್ಜಿ ಸಲ್ಲಿಸಿ ಒಂದು 2-3 ತಿಂಗಳಿಗೆ ನಿಮಗೆ ಮೆಸೇಜ್ ಬರುತ್ತೆ, ಅಲ್ಲಿ ಹೋಗಿ ಎಕ್ಸಾಮ್ ಬರೀಬೇಕು. ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಸ್ಕೆಡ್ಯೂಲ್ ಆಫ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಫೆಬ್ರವರಿ ಮಾರ್ಚ್. ಅಂದರೆ ಈ ತಿಂಗಳ ಅರ್ಜಿ ಹಾಕಿಸಿದ ಮೇಲೆ 2-3 ತಿಂಗಳಲ್ಲಿ ನಿಮಗೆ ಎಕ್ಸಾಮ್ ಬಂದೇ ಬರುತ್ತೆ. ಸ್ಟೆಪ್ ಬೈ ಸ್ಟೆಪ್ ಎಲ್ರಿಗೂ ಒಂದೇ ಟೈಮಲ್ಲಿ ಎಕ್ಸಾಮ್ ಇರೋಲ್ಲ, ಸ್ಟೆಪ್ ಬೈ ಸ್ಟೆಪ್ಪಲ್ಲಿ ಇರುತ್ತೆ. ಅಲ್ಲಿ ಹೋಗಿ ನೀವು ಯಾವ ಊರು ಬುಕ್ ಮಾಡಿರ್ತೀರೋ, ಯಾವ ಸಿಟಿಯಲ್ಲಿ ಬುಕ್ ಮಾಡ್ತೀರೋ ಅಲ್ಲಿ ಎಕ್ಸಾಮ್ ಬರೀಬೇಕು. ನೋಡಿ, ಎಕ್ಸಾಮ್ ಫೀಸ್ ಬಂದ್ಬಿಟ್ಟು ಕೇವಲ 100 ರೂಪಾಯಿ ಇರುತ್ತೆ. ಇದು ಜನರಲ್ ಮತ್ತು OBCಯವರಿಗೆ. SC ST ಮತ್ತು ಲೇಡೀಸ್ ಆಗಿದ್ದರೆ ಫ್ರೀ ಆಗಿರುತ್ತೆ. ಫ್ರೀಯಾಗಿ ಅರ್ಜಿನ ಸಲ್ಲಿಸ್ಬೋದು. ಅರ್ಜಿ ಸಲ್ಲಿಸೋದು ಹೇಗೆ ಅಂತ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ, ಯಾಕಂದರೆ ಪ್ರೊಸೆಸ್ಸು ತುಂಬ ಲೆಂತಿ ಆಗುತ್ತೆ. ಈಗಾಗಲೇ ಅರ್ಜಿ ಸ್ಟಾರ್ಟ್ ಆಗಿದೆ ನೋಡಿ. ಈ ಮಂತ್ ಕೊನೆವರೆಗೂ ಅರ್ಜಿನ ಸಲ್ಲಿಸ್ಬೋದು. ಮತ್ತು ಏಜ್ ರಿಲ್ಯಾಕ್ಸೇಷನ್ ಬಂದುಬಿಟ್ಟು 18 ವರ್ಷದಿಂದ 23-25 ಮಟ್ಟ ನಡೆಯುತ್ತೆ. ಮತ್ತು ಹೈಟ್ ಬಂದುಬಿಟ್ಟು ನೀವು ಬಾಯ್ಸ್ ಆಗಿದ್ದರೆ 170 ಮಟ್ಟ ಇರಬೇಕು. JM OBC ಬೇರೆ ಬೇರೆ ಕೆಟಗರಿಗೆ ಬೇರೆ ಬೇರೆ ರೀತಿ ಇದೆ. ಸಲ ನೋಟಿಫಿಕೇಶನ್ ನೋಡ್ಕೊಳ್ಳಿ. ಇಲ್ಲೇ ನೋಟಿಫಿಕೇಶನ್ ಲಿಂಕ್ ಕೊಟ್ಟಿರ್ತೀನಿ, ಇಲ್ಲಿ ಬಂದು ನೋಡಿ. ನೋಟಿಫಿಕೇಶನ್ ಅಂತಿದೆ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಟಿಫಿಕೇಶನ್ ಓಪನ್ ಆಗುತ್ತೆ. ತುಂಬ ಸ್ಲೋ. ಇಲ್ಲೇ ನೋಟಿಫಿಕೇಶನ್ ಓಪನ್ ಆಯ್ತು ನೋಡಿ. ಏಜ್ ರಿಲ್ಯಾಕ್ಸೇಷನ್ ಡೇಟ್ ಎಲ್ಲ ಕೊಟ್ಟಿದ್ದಾರೆ, ಎಷ್ಟೆಷ್ಟು ಪೋಸ್ಟ್ ಇದಾವೆ ಎಲ್ಲ ಬ್ಯಾಕ್ವರ್ಡು. ಇಲ್ಲಿ ನೋಡಿ ಸಿಕ್ಕಾಪಟ್ಟೆ 75,000 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಏಜು ಯಾವ್ಯಾವ ಪೋಸ್ಟು CISF ಎಷ್ಟು ಅಂತಿದೆ ನೋಡಿ. ಈ ನೋಟಿಫಿಕೇಶನ್ ಒಂದು ಸಲ ನೋಡ್ಕೊಳ್ಳಿ. SC STರಿಗೆ 5 ವರ್ಷ ರಿಲ್ಯಾಕ್ಸೇಷನ್ ಇದೆ. OBCಯವರಿಗೆ 3 ವರ್ಷ ರಿಲ್ಯಾಕ್ಸೇಷನ್ ಇದೆ. ಎಕ್ಸ್ ಸರ್ವಿಸ್ ಮೆನ್ಸ್ ಆಗಿದ್ದರೆ 3 ವರ್ಷ ಇದೆ. ಬೇರೆಯವ್ರಿಗೆ 5 ವರ್ಷ ಇದೆ ನೋಡಿ. ಈ ರೀತಿ ಬೇರೆ ಬೇರೆ ಇದೆ. ಇದೆಲ್ಲ ನಿಮ್ಗೆ ಗೊತ್ತಿರುತ್ತೆ, ಪ್ರತಿ ವರ್ಷ ಹಾಕಿರ್ತೀರ. ಮತ್ತು ಅರ್ಜಿ ಸಲ್ಲಿಸೋ ಪ್ಯಾಟ್ರನ್ನು ಈ ರೀತಿ ಇರುತ್ತೆ. ಜಸ್ಟ್ ಇಲ್ಲೇ ಓಪನ್ ಆದಮೇಲೆ ನ್ಯೂ ರಿಜಿಸ್ಟ್ರೇಷನ್ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿದ್ರೆ ಈ ರೀತಿ ಬರುತ್ತೆ ನೋಡಿ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಡೀಟೇಲ್ಸು, SLC ಮಾರ್ಕ್ಸ್ ಕಾರ್ಡ್, ಇಲ್ಲಿ ನಿಮ್ಮ ತಂದೆ ಹೆಸರು, ತಾಯಿ ಹೆಸರು, SLC ಮಾರ್ಕ್ಸ್ ಕಾರ್ಡಲ್ಲಿ ರಿಜಿಸ್ಟ್ರೇಷನ್ ನಂಬರು ಎಲ್ಲ ಹಾಕಬೇಕು. ಡೇಟ್ ಆಫ್ ಬರ್ತು, ಮತ್ತು ಎಲ್ಲಿವರೆಗೆ ಕಲ್ತಿದ್ದೀರಾ, SLC ರೋಲ್ ನಂಬರು, ಎಲ್ಲಿ ಯಾವ ಸ್ಟೇಟು, ಜೆಂಡರು, ಮತ್ತು ಫೋನ್ ನಂಬರು, Gmail ID ಹಾಕಿ ಫಿಲಪ್ ಮಾಡಬೇಕು. ನಂತರ ಸ್ಟೆಪ್ ಹೋಗುತ್ತೆ, ಅಡ್ರೆಸ್ ಎಲ್ಲ ಹಾಕಬೇಕು. ತದನಂತರ ಫೋಟೋ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು. ಸೈಜ್ ಸ್ಕ್ಯಾನ್ ಇರುತ್ತೆ. ನಂತರ ಯಾವ ಊರಲ್ಲಿ ನೀವು ಅರ್ಜಿನ ಸಲ್ಲಿಸ್ತಾ ಇದ್ದೀರಾ ಅನ್ನೋ ಮಾಹಿತಿ ಇರುತ್ತೆ. ಮತ್ತು ಎಕ್ಸಾಮ್ ಪ್ಲೇಸ್ ಆಯ್ಕೆ ಮಾಡ್ಕೋಬೇಕು. ಇಲ್ಲಿ ತೋರಿಸುತ್ತೆ ನಿಮಗೆ, ಅದು ಇದರಲ್ಲೇ ಆಯ್ಕೆ ಮಾಡ್ಕೋಬೇಕು. BSF ಫಸ್ಟ್ ಕೊಡ್ತೀರಾ, CISF ಫಸ್ಟ್ ಕೊಡ್ತೀರಾ, ಅದು ಕೂಡ ಕೇಳುತ್ತೆ. ನೀವು ಯಾವ ಪ್ರಿಫರೆನ್ಸ್ ಫಸ್ಟ್ ಕೊಡ್ತೀರಾ ಅದನ್ನು ಆಯ್ಕೆ ಮಾಡ್ಕೋತಾರೆ. ಈ ರೀತಿ ಪ್ರೊಸೆಸ್ ಇರುತ್ತೆ. ಅರ್ಜಿ ಸಲ್ಲಿಸೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತಾ ಇಲ್ಲ, ಜಸ್ಟ್ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಅದನ್ನು ವಿಡಿಯೋ ಮಾಡಿ ಅಂತ ಕಮೆಂಟ್ ಮಾಡಿ ತಿಳಿಸಿದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಅರ್ಜಿ ಸಲ್ಲಿಸೋ ಕಂಪ್ಲೀಟ್ ಮಾಹಿತಿನ ನಾನು ಕೊಡ್ತೀನಿ. ಯಾಕಂದರೆ ಅದು ಪ್ರೊಸೆಸ್ ತುಂಬ ಇದೆ, 4-5 ಸ್ಟೆಪ್ ಇದೆ. ಅದನ್ನು ನೀಟಾಗಿ ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ. ಯಾರು CISFಗೆ
BSFಗೆ ಅರ್ಜಿ ಸಲ್ಲಿಸಬೇಕಂತಿದ್ರೆ ಅವ್ರಿಗೊಂದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು. ಈ ಮಾಹಿತಿ ಇಷ್ಟ ಇದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಥದ್ದೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ.